ಅಖಿಲೇಶ್ ಅವರ ಹೇಳಿಕೆ ಏನ್ ಗಮನಿಸಿದ್ವಿ, ಅಲ್ಲಿನ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಅವ್ರು ಹೇಳೋ ಪ್ರಕಾರ ಗ್ರಾಮ ಪಂಚಾಯತಿ ಪೊಲೀಸ್ ಠಾಣೆ ಇದರ ಗಮನಕ್ಕಿಲ್ದಲೆ ಇಲ್ಲಿ ಯಾವುದೇ ಶವನ್ನ ಹೂಳೋದಾಗ್ಲಿ ಅಥವಾ ಏನು ದಹನ ಪ್ರಕ್ರಿಯೆ ಮಾಡೋದಾಗ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ನಾವಿಲ್ಲಿಗೆ ಅನುಮಾನ ಏನ್ ಬರುತ್ತೆ ಅಂದ್ರೆ ಅವರು ಕೂಡ ಇನ್ವಾಲ್ವ್ ಆಗಿರ್ಬೇಕು, ಗ್ರಾಮ ಪಂಚಾಯತಿ ಪೊಲೀಸ್ನವರು. ಇಲ್ಲದಿದ್ರೆ ಇದನ್ನ ನೀರಿನ ಏನ್ ನಡೆದಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಮ್ಗೆ ಏನ್ ಅನ್ಸುತ್ತೆ ಪೊಲೀಸ್ ಜೀವನದ ಅನುಭವದ ಆಧಾರ? 367 ಡೆಡ್ ಬಾಡಿ ನಾವು ಬರಿಯಲ್ ಮಾಡೀನಿ ಸುಮಾರು 20-25 ವರ್ಷದಿಂದ ಅಂತ ಹೇಳಿದಾನು. 20-25 ವರ್ಷದಿಂದ ಮಾಡಿರಬಹುದು, ಒಂದೇ ವರ್ಷದಲ್ಲಿ ಅಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ 20-25 ವರ್ಷದಿಂದ ಮಾಡಿರಬಹುದು, ಅದೇನೊಂದು ಆಶ್ಚರ್ಯನಲ್ಲ. ಅವನ್ ಕೆಲಸ ಬರೇ ಹೂಳೋದು ಮಾತ್ರ, ಡೆಡ್ ಬಾಡಿ ತಂದು ಕೊಡೋರು ಬೇರೆ. ಅದು ಯಾರು ತಂದಾರ ಅನ್ನೋದು ಅವನು ಹೇಳ್ತಾನೆ. ಅವನ ಕಡೆಯಿಂದ ಅದು ಎವಿಡೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಡೆಡ್ ಬಾಡಿ ಇವ್ನಿಗೆ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇವ್ನು ಎವಿಡೆನ್ಸ್. ಬರಿಯಲ್ ಮಾಡುವಾಗ ಮೈ ಮೇಲೆ ಗಾಯ ಇದ್ದೋ, ಹೇಗೋ ಏನಾದ್ರೂ ತರ್ಚಿದ ಗಾಯ ಇದ್ದೋ ಅಥವಾ ಏನ್ ರೇಪ್ ಸಿಂಪ್ಸನ್ಸ್ ಇದ್ದೋ ಅದೆಲ್ಲ ಹೇಳ್ತಾನ. ಏನಾಗಿತ್ತು, ಯಾವ ಬಾಡಿ ಬಂದು ಏನೇನಾಗಿತ್ತು ಅಂತ ಅನ್ನೋದು ಕೆಲವೊಂದು ನೆನಪಿರ್ತಾವೆ, ಹೇಳ್ಬಹುದು. ಅಲ್ಲಿ ಗಾಯ ಆಗಿತ್ತು, ತಲೆ ಹೊಡೆದಿತ್ತು, ಕೈ ಮುರಿದಿತ್ತು, ಕಾಲು ಮುರಿದಿತ್ತು, ಈ ಸೊಂಟದಲ್ಲಿ ಗಾಯ ಆಗಿತ್ತು, ಏನೋ ಒಂದು ಇದ್ದಿದ್ದು ಹೇಳ್ಬಹುದು. ಅದನ್ನೆಲ್ಲ ನಾವು ಡಿಟೇಲ್ ರೆಕಾರ್ಡ್ ಮಾಡ್ಕೋತೇವೆ. ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಯಾರಾದ್ರೂ DNA ಟೆಸ್ಟ್ ಮಾಡ್ಕೊಂಡು ಅವ್ರನ್ನ ರಿಲೇಷನ್ ಅವ್ರದ್ದು ಬ್ಲಡ್ ತಗೊಂಡು DNA ಟೆಸ್ಟ್ ಮಾಡಿದ್ರೆ ಯಾರು ಇವ್ರ ಸಂಬಂಧಿಕರ ಗೊತ್ತಾಗ್ತದೆ. ಅವ್ರು ಯಾರು ಮಿಸ್ಸಿಂಗ್ ಆಗಿದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಮರ್ಡರ್ ಆಗಿತ್ತು, ರೇಪ್ ಆಗಿತ್ತು, ಏನೋ ಅವರು ಇತಿಹಾಸನ ಹೇಳ್ತಾರೆ, ಕಥೆ ಹೇಳ್ತಾರೆ. ನನ್ನ ಮಗಳು ಹಿಂಗಾಗಿತ್ತು, ಈ ತೊಂದರೆ ಕೊಡ್ತಿದ್ದ, ಇಂಥವ್ರು ತೊಂದರೆ ಕೊಡ್ತಿದ್ರು, ಹಿಂಗ್ ತ್ರಾಸಾಗಿತ್ತು, ನನ್ನ ಮಗಳು ಹಿಂಗೆ ನನ್ನ ಮುಂದೆ ಹೇಳ್ತಾ ಇದ್ರು, ಅಥವಾ ಅವಳು ಸ್ನೇಹಿತಳ ಮುಂದೆ ಹೇಳ್ಬೋದಾಗಿತ್ತು. ಟೋಟಲ್ ನಾವು ಚೈನ್ ಲಿಂಕ್ ಇರ್ತದೆ ಅಲ್ಲಿ ಇನ್ವೆಸ್ಟಿಗೇಷನ್ದಲ್ಲಿ. ನಾವು ಬರೀ ಡೆಡ್ ಬಾಡಿ ಮೇಲೆ ತನಿಖೆ ಮಾಡೋದಿಲ್ಲ, ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತೇವೆ, ಎವಿಡೆನ್ಸ್ ಗಳನ್ನ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ತೇವೆ. ಯಾರು ಐ ವಿಟ್ನೆಸ್ ಇದ್ದಾರೆ, ಯಾರು ತಂದು ಕೊಟ್ಟಿದ್ದಾರೆ, ಎದುರಾಗ ತಂದ್ರು, ಹೇಗೆ ತಂದ್ರು, ಹೇಗೆ ಬರಿಯಲ್ಲಿ ಮಾಡಿದ್ರು, ಹಡ್ಡದವ್ರು ಯಾರು, ಹೆಣ ಇಟ್ಟೋರು ಯಾರು, ಮುಚ್ಚಿದವ್ರು ಯಾರು. ಯೂಶಲಿ ನನ್ನ ಅನುಭವ ಪ್ರಕಾರ ಯಾವ ಅನ್ಯಾಚುರಲ್ ಡೆತ್ ಆದ್ರೆ, ಮರ್ಡರ್ ಆದ್ರೆ ಅಥವಾ ರೇಪ್ ಆದ್ರೆ, ಕೊಲೆ ಆದ್ರೆ ಯಾವ ಡೆಡ್ ಬಾಡಿ ಬರಿಯಲ್ಲಿ ಮಾಡೋದಿಲ್ಲ. ನಮ್ ಕಡೆ ನಾರ್ತ್ ಕರ್ನಾಟಕ ಕಡೆ ಅಲ್ಲೆಲ್ಲ ಸುಟ್ಟು ಬಿಡ್ತಾರೆ, ಎಲ್ಲ ಸುಟ್ಟು ಬಿಡ್ತಾರೆ. ಇವನ್ ಪೋಸ್ಟ್ ಮಾರ್ಟಮ್ ಆದ್ರೂ ಯಾರು ಹೋಗೋದಿಲ್ಲ, ಸುಟ್ಟು ಬಿಡ್ತಾರೆ. ಈ ಬಿಳಿ ಹತ್ತದವ್ರು ಸುಡ್ತಾರೆ. ಅದು ಅಪಶಕುನ ಅಂತೇನೋ ಪದ್ಧತಿ, ಅದು ವೈಜ್ಞಾನಿಕವಾಗಿ ಸುಳ್ಳದು, ಆ ಮತ್ ಬೇರೆ. ಬಟ್ ಈ ತರ ಪದ್ಧತಿಗಳು ಇರೋದ್ರಿಂದ ಇವನು ಹೋಗಿದ್ದೀನಿ ಅಂತ ಹೇಳ್ತಾನೆ. ಹೋಗಿದ್ರೆ ಅವ್ರ ನಾಲೆಜ್ ಬರ್ಲಿಂದಲಿಕ್ಕಿಲ್ಲ, ರಾತ್ರಿ ಹೋಗಿ ಹೋಗಿದಿರಬಹುದು. ಈ ಕಳತನದಿಂದ ಮಾಡಿ ಅವ್ರಿಗೆ ಪಂಚಾಯತ್ ಅವ್ರಿಗೆ ಏನು ಗೊತ್ತಾಯ್ತು, ರಾತ್ರಿ 12 ಗಂಟೆಗೆ ಹೋಗಿ ಹೋಗಿದ್ರೆ ಪಂಚಾಯತ್ ಬಂದು ಕಾಯ್ತಿರ್ತಾರ ಅಲ್ಲಿ. ಚಿಕ್ಕೂರು ಸರ್, ಅಯ್ಯೋ ಏನ್ ಮೇಡಮ್ ನೀವು ಚಿಕ್ಕೂರು ಅಂದ್ರೆ ರಾತ್ರಿ 12 ಗಂಟೆ ಹೋಗಿ ನಾವು ಪಂಚನ ಮಾಡಕ್ ಹೋಗಿರ್ತೇವೆ, ಎಕ್ಸು ಮಾಡಕ್ ಹೋಗಿರ್ತೇವೆ. ಹಗಲಾದ್ರೆ ಜನ ಸಂಬಂಧ ಸೇರ್ತಾರೆ, ರಾತ್ರಿ ಯಾರು ಸೇರ್ತಾರೆ? ರಾತ್ರಿ 12 ಗಂಟೆ ಹೋದ್ರೆ ಯಾರು ಸುಡುಗಾಡಕ್ ಬರ್ತಾರೆ? ಯಾರಾದ್ರು ಎದ್ರಕೊಂಡು ಓಡೋಗ್ಬಿಡ್ತಾರೆ, ಯಾರು ಬರೋದಲ್ಲ ಸುಡುಗಾಡದಲ್ಲಿ ಅಲ್ವಾ. ಅದು ಸ್ಮಶಾನ, ಯಾವಾಗಲೂ ಸ್ಮಶಾನನೇ ಅದು. ಮೌನ ಅಂತ ಅಲ್ಲಿ ಯಾರು ಬರುವುದಿಲ್ಲ. ಡೇ ಟೈಮ್ ಅಕ್ಸೆಪ್ಟ್ ಮಾಡಬಹುದು, ಡೇ ಟೈಮ್ ನಲ್ಲಿ ಬರ್ತಾರೆ. ಎಬ್ಜು ಮಾಡುವಾಗ ಸಾವಿರಾರು ಜನ ಸೇರಿರ್ತಾರೆ, ನಾವು ನೋಡಿದ್ದೇವೆ, ಲಾಠಿ ಚಾರ್ಜ್ ಮಾಡಿದ್ದೇವೆ. ಆ ತರ ಇದ್ದಾಗ ಅನೇಕ ಎವಿಡೆನ್ಸ್ ಗಳನ್ನ ಸಿಗ್ತಾವಲ್ಲಿ. ನಾವು ಬಹಳ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಬಹಳ ಡೀಪ್ ಆಗಿ ಹೋದ್ರೆ ಖಂಡಿತವಾಗಿಯೂ. ಸುನಿಲ್ ಸರ್, ಈ ಪ್ರಕರಣದಲ್ಲಿ ಈ ಹೂತಿಟ್ಟಿರುವ ಶವಗಳು, ಅದರ ರಿಮೇನ್ಸ್, ಅದು ಎಷ್ಟು ದೊಡ್ಡ ಪಾತ್ರ ನಿರ್ವಹಿಸುತ್ತೆ? ಇನ್ನೊಂದು ಹೇಳ್ತೇನೆ, ಯಾರ ಆರೋಪಿಗಳು ನಡೀತೇವೆ ಅವ್ರದ್ದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಸ್ಟೇಟ್ಮೆಂಟ್ ತಗೋತೇವೆ. ಅವನು ಹೇಳ್ತಾನೆ, ನಾನು ಇಂತಿತ್ತವ್ರು ಸೇರಿ ನಾವು ಹೊಡೆದಿದ್ದೇವೆ, ನಾವು ಇಂತಿತ್ತವ್ರು ಸೇರಿ ನಾವು ರೇಪ್ ಮಾಡಿದ್ದೇವೆ, ಇಂತಿತ್ತವ್ರು ಈ ಕೆಲಸ ಮಾಡಿದ್ದೇವೆ ಅಂತ ಅವನು ಹೇಳಿಕೆ ಕೊಡ್ತಾನೆ. ಅವ್ನು ತಂದು ಇಂಟ್ರಾಗೇಷನ್ ಮಾಡ್ತೇವೆ, ಅವನು ಒಪ್ಕೋತಾನೆ ಹಿಂಗ್ ಮಾಡಿದ್ದೀನಿ ಅಂತ. ಆ ಹೇಳಿಕೆ ಮೇಲೆ ಮತ್ತೊಬ್ಬನಿಗೆ ಇಂಟ್ರಾಗೇಷನ್ ಮಾಡಿದ್ರೆ ಅವನೊಂದು ಬೇರೆ ವರ್ಷನ್ ಹೇಳ್ತಾನೆ. ಸೊ ಹೀಗಾಗಿ ತನಿಖೆ ಮಾಡೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ, ಡೀಪ್ ಆಗಿ ಮಾಡಿದ್ರೆ, ವೈಜ್ಞಾನಿಕವಾಗಿ ಮಾಡಿದ್ರೆ, ಕಾನೂನುಬದ್ಧವಾಗಿ ಮಾಡಿದ್ರೆ, ತಾಂತ್ರಿಕವಾಗಿ ಮಾಡಿದ್ರೆ ಖಂಡಿತವಾಗಿಯೂ ಅದು ಕೇಸು ಡಿಟೆಕ್ಟ್ ಆಗ್ತದೆ. 8 ವರ್ಷ ಇಲ್ಲದು, 50 ವರ್ಷ ಆದ್ರೂ ನಾವು ಡಿಟೆಕ್ಟ್ ಮಾಡಬಹುದು. ಓಕೆ ಸರ್, ನಾನು ಅದಕ್ಕೆ ಹೇಳ್ತಿದ್ದೆ, ಅಂದ್ರೆ ಈಗ ಹೂತಿಟ್ಟಿರುವ ಶವಗಳನ್ನ ಆಚೆ ತೆಗೆದು ಅದರ ಎಕ್ಸಾಮಿನೇಷನ್ ಎಷ್ಟು ಪ್ರಮುಖವಾದ ಎವಿಡೆನ್ಸ್ ಈ ಪ್ರಕರಣಕ್ಕೆ? ಅದು ಬಹಳಷ್ಟು ಇಂಪಾರ್ಟೆಂಟ್ ಎವಿಡೆನ್ಸ್ ಮತ್ತು ಒಂದು ಒಳ್ಳೆ ಸಾಲಿಡ್ ಎವಿಡೆನ್ಸ್ ಆಗ್ತದೆ. ಈಗ ಒಂದು ಬಾಡಿ ಸಿಕ್ಕಿದ್ರೆ ದಟ್ ಈಸ್ ದಿ ಫಸ್ಟ್ ಪೀಸ್ ವೇರ್ ದ ಇನ್ವೆಸ್ಟಿಗೇಷನ್ ಬಿಗಿನ್ಸ್. ಕಂಪ್ಲೇಂಟ್ ಇಂದ ಶುರು ಮಾಡ್ತಾರೆ ಸಾಮಾನ್ಯ ಪೊಲೀಸ್ ಅಧಿಕಾರಿಗಳು. ಕಂಪ್ಲೇಂಟ್ ಇಂದ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ. ಈ ಕೇಸಲ್ಲಿ ಕಂಪ್ಲೇಂಟ್ ಗಿಂತ ಮುಂಚೆ ಒಂದು ಬಾಡಿ ಸಿಕ್ಕರೆ ಅಲ್ಲಿಂದ ಮತ್ತೆ 20 ವರ್ಷದಲ್ಲಿ ಮಿಸ್ಸಿಂಗ್ ಆಗಿರೋ ಕೇಸ್ಗಳನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ. ಈಗ ನಮ್ಮ ದಿನೇಶ್ ರಾವ್ ಅವರು ಹೇಳ್ದಂಗೆ ಮತ್ತು ಮಾಲ್ಗತೆ ಸರ್ ಹೇಳ್ದಂಗೆ, ಏನೇ ಬಾಡಿ ನಾವು ಎಕ್ಸಿಮಿಷನ್ ಮಾಡಿದ್ರು ಕೂಡ ಈ ಸ್ಮಶಾನದ ಯಾರು ಇನ್ಚಾರ್ಜ್ ಇದ್ದಾರೋ ಅಖಿಲೇಶ್ ಅವ್ರು ಹೇಳ್ತಾ ಇದ್ರು, ನಮ್ಮ ಗಮನಕ್ಕೆ ಬರ್ದಿರ ಆಗೋದಿಲ್ಲ ಪಾಪ. 1 ವರ್ಷ ನಾವೇನ್ ತಗೋಬೇಕು ಅಂದ್ರೆ ಅಧಿಕೃತವಾಗಿ ಅವ್ರ ಗಮನಕ್ಕೆ ಬಂದು ಮಾಡಿರೋ ವಿಚಾರಗಳಲ್ಲಿ ಅವ್ರ ಗಮನಕ್ಕೆ ಬರ್ದಿರ ಆಗೋದಿಲ್ಲ. ಕದ್ದು ಮುಚ್ಚಿ ಮಾಡಿದ್ರೆ ಏನ್ ಮಾಡ್ತೀರಿ? ಆಮೇಲೆ ಧರ್ಮಸ್ಥಳ ಕೂಡ ಅಲ್ಲಿ ಕಾಡಿನ ಪ್ರದೇಶ ಇದೆ. ಕಾಡಿನ ಪ್ರದೇಶದಲ್ಲಿ ಸಾರ್ ಹೇಳ್ದಂಗೆ
ಕದ್ದು ಮುಚ್ಚಿ ಹೋಗಿ ಈಗ ಈತನ ಕೆಲಸ ಏನಪ್ಪಾ ಅಂದ್ರೆ ನೀನ್ ಅದನ್ನ ದಫನ್ ಮಾಡಿ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಬಾಡಿ ಡಿಸ್ಪೋಸ್ ಮಾಡೋದು ಕೊಡ್ತಾರೆ. ಆತ ಸುಡ್ತಾನೋ ಮತ್ತು ಹೂತಾಕ್ತಾನೋ ದೇ ಆರ್ ಲೀಸ್ಟ್ ಬಾದರ್ಡ್. ಅವ್ರಿಗೆ ಎವಿಡೆನ್ಸ್ ಹೋದ್ರೆ ಸಾಕು ಅವ್ರಿಗೆ. ಈ ತರ ವಿಚಾರ ಇರ್ತದೆ. ಹಾಗಾಗಿ ಈ ಡೆಡ್ ಬಾಡಿ ಸಿಗುವಂತದ್ದು ಏನೋ ವಾಟ್ ಎವರ್ ದ ರಿಮೈನ್ಸ್ ದಟ್ ವಿ ಗೆಟ್ ಇಟ್, ಅಟ್ ಲೀಸ್ಟ್ ಬೋನ್ಸ್ ಆಗ್ಬೋದು, ಮಿಕ್ಕಿದ್ ಏನು ಸಿಗ್ಬೇಕು ಆದ್ರೂ ಕೂಡ ಅದರಿಂದ DNA ಎವಿಡೆನ್ಸ್ ನಾವು ಮ್ಯಾಚ್ ಮಾಡಬಹುದು. ಮಿಸ್ಸಿಂಗ್ ಆಗಿರುವಂತಹ ವಯಸ್ಸು, ಯಾವ ಹುಡುಗಿ ವಯಸ್ಸಿರ್ಬೋದು ಅಥವಾ ಹುಡುಗನ ವಯಸ್ಸಿರ್ಬೋದು, ಮತ್ತು ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ ಯಾವ ಸ್ಟೇಷನ್ ಅಲ್ಲಿ ಇದೆ ಅದ್ ಮ್ಯಾಚ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಈ ಬಾಡಿ ಸಿಕ್ಕಿರೋ ಎವಿಡೆನ್ಸ್ಗೂ ಮತ್ತೆ ಇಲ್ಲಿ ಮಿಸ್ಸಿಂಗ್ ಆಗಿರೋ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಸಾಮ್ಯತೆ ಇದೆ ನಮಗೆ. ಮತ್ತೆ ಆ ಪೇರೆಂಟ್ಸ್ ಅನ್ನ ಕರೆದು DNA ಮ್ಯಾಚ್ ಮಾಡಿದಾಗ ಒಂದು ಪಕ್ಷ ಮ್ಯಾಚ್ ಆಯ್ತು. ಆಗ ನಮ್ಮ ಮಾಲ್ಗತ್ತಿ ಸರ್ ಹೇಳ್ದಂಗೆ ಅವ್ರ ಪೇರೆಂಟ್ಸ್ ಅನ್ನ ಕರ್ಕೊಂಡು, ಈಗ ನಿಮ್ಮ ಮಗಳಿಗೆ ಯಾರನ್ನ ತೊಂದರೆ ಇತ್ತಾ, ಯಾವ ಸಮಯದಲ್ಲಿ ಶಾಲೆಗೆ ಹೋಗ್ತಿದ್ರು ಅಥವಾ ಕಾಲೇಜ್ಗೆ ಹೋಗ್ತಿದ್ರು, ಯಾರನ್ನ ಹಿಂಬಾಲಿಸ್ತಿದ್ರ, ಯಾರನ್ನ ಥ್ರೆಟನ್ ಮಾಡಿದ್ರ, ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರ, ಅದೆಲ್ಲವನ್ನು ಕೂಲಂಕುಷಕ್ಕೆ ತಗೊಂಡು ಹೋಗಿದಾಗ ಎಲ್ಲೋ ಒಂದ್ ಕಡೆ ನಾವು ಒಂದು ಆರೋಪಿ ಮೇಲೆ ನಮ್ಗೊಂದು ಅನುಮಾನ ಶುರು ಆಗ್ತದೆ. ನಿಜ ದಿನೇಶ್ ಸರ್, ಕ್ವಿಕ್ಲಿ ಈಗ ಈ ಬಾಡಿನ ಆಚೆ ತೆಗೆದು ಅದನ್ನ ಪರಿಶೀಲನೆ ಮಾಡೋದು ಬಹಳ ಮುಖ್ಯ ಕೇಸ್ನಲ್ಲಿ. ಬಟ್ ಈಸ್ ದಟ್ ಈಸಿ? ಯಾಕಂದ್ರೆ ಆಲ್ರೆಡಿ ಆತ ಹೇಳಿರೋದು 300+ ವರ್ಷಾನ್ಗಟ್ಲೆ ಕಳೆದು ಹೋಗಿದೆ. ಅದಾದ್ಮೇಲೂ ಕೂಡ ಅನೇಕ ಬಾಡಿಗಳು ಅಲ್ಲೇನೆ ದಫನ್ ಆಗಿರೋ ಸಾಧ್ಯತೆ ಇದೆ. ವಿ ಡೋಂಟ್ ನೋ, ಆಗಿದ್ರು ಆಗಿರಬಹುದು, ಆಗದೆ ಇದ್ರು ಇರಬಹುದು. ಅದೆಲ್ಲವನ್ನ ತೆಗೆದು ಯಾವ ಶವ ಯಾರದ್ದು ಅಂತ ಹೇಳಿ ಐಡೆಂಟಿಫೈ ಮಾಡೋದು, DNA ಮ್ಯಾಚ್ ಮಾಡೋದು, ಇದು ತಕ್ಷಣಕ್ಕಾಗೋ ಕೆಲಸ ಅಂತೂ ಅಲ್ಲ. ನೋಡಿ, ಒಂದು ಈಗ ದೇರ್ ಈಸ್ ಎ ಬರಿಯಲ್ ಗ್ರೌಂಡ್ ವಿಚ್ ಎಸ್ ಬೀನ್ ಅಕೌಂಟೆಡ್. ಅದು ಒಬ್ರು ಯಾರು ಹೇಳ್ತಿದ್ದಾರೆ ರುದ್ರಭೂಮಿಯಲ್ಲಿ ಎಲ್ಲ ಸ್ಟಾಟಿಸ್ಟಿಕ್ಸ್ ಇದೆ ಅಂತ. ಐ ಆಮ್ ವೆರಿ ಶ್ಯೂರ್ ಈಗೇನು ಅವ್ರು ಹೇಳ್ತಾ ಇದ್ದಾರೆ ದಟ್ ಶುಡ್ ಬಿ ಎ ಬರಿಯಲ್ ಗ್ರೌಂಡ್ ಅಪಾರ್ಟ್ ಫ್ರಮ್ ದಿಸ್ ಅಕೌಂಟಬಲ್ ಸೆಮೆಟ್ರಿ. ಅಂದ್ರೆ ಈ ಜಾಗ ಬಿಟ್ಟೇ ಮಾಡಿರ್ಬೇಕು ಅಂತ ನನ್ನ ಅನಿಸಿಕೆ. ಬಿಕಾಸ್ ಆ ಜಾಗದಲ್ಲಿ ಮಾಡ್ಲಿಕ್ಕೆ ದ ಪರ್ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೊಡ್ಲಿಲ್ಲ ಅಂದ್ರೆ ಬರಿಯಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಏನಾದ್ರೂ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ದೇ ವುಡ್ ಹ್ಯಾವ್ ಕಂಪ್ಲೇಂಟ್. So I think that circumstances, that incident is never is out of question here. ಯಾಕಂದ್ರೆ ಇವರು ಆ ಜಾಗ ಬಿಟ್ಟು ಬೇರೆ ಮಾಡಿರ್ಬೋದು. ಒಂದು ಇವ್ರು ಹೇಳ್ತಾರ ಜಾಗದಲ್ಲಿ ಸ್ಕೆಲೆಟನ್ ಸಿಗೋದು, ಮತ್ತೆ ದ ಬರಿಯಲ್ ಗ್ರೌಂಡ್ ಇಸ್ ಅವೇ ಫ್ರಮ್ ದೋಸ್ ಆರ್ ಅಪಾರ್ಟ್ ಫ್ರಮ್ ದೋಸ್ ಬರಿಯಲ್ ಗ್ರೌಂಡ್ ವಿಚ್ ಹಸ್ ಬೀನ್ ರೆಕಗ್ನೈಸ್ಡ್. ಇದೆರಡು ಅನುಮಾನಕ್ಕೆ ಪ್ಲಸ್ ಅವರು ಹೇಳ್ತಾ ಇರೋ ಮನುಷ್ಯ ಯಾರು ಬರಿ ಮಾಡಿಸಿದ್ರು ದಟ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಸಸ್ಪೆಕ್ಟ್. And missing complaint ಯಾರು ಕೊಟ್ಟಿದ್ದಾರೆ ಪ್ಲಸ್ ದ ಐಡೆಂಟಿಟಿ ಇಫ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ದ ಕ್ರೈಮ್ ವಿಲ್ ಬಿ ಕೋರಿಲೇಟೆಡ್. ಬಟ್ ಅಫ್ ಕೋರ್ಸ್ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಟು ಎಸ್ಟಾಬ್ಲಿಷ್ ದ ಕ್ರೈಮ್ ಇಟ್ ವಿಲ್ ಬಿ ಅನ್ ಇನ್ಕಂಪ್ಲೀಟ್ ಅಂಡ್ ಇನ್ಅಡಿಕ್ವೇಟ್ ಎವಿಡೆನ್ಸಸ್ ಟು ಗೋ ಫಾರ್ ಕನ್ವಿಕ್ಷನ್ಸ್. ಬಟ್ ಟು ಇನ್ವೆಸ್ಟಿಗೇಷನ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಮೆಟೀರಿಯಲ್. ಬಟ್ ಫಾರ್ ಕನ್ವಿಕ್ಷನ್ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು ಎಷ್ಟೇ ಪ್ರಯತ್ನ ಪಟ್ಟರು ದೇರ್ ವಿಲ್ ಬಿ ಇಟ್ ವಿಲ್ ಬಿ ಇನ್ಕಂಪ್ಲೀಟ್ ಅಂಡ್ ಇನ್ಅಡಿಕ್ವೇಟ್. ಸೊ ಅಲ್ಲಿಗೆ ಐ ಡೋಂಟ್ ವಾಂಟ್ ಟು ಎಂಡ್ ದ ಡಿಬೇಟ್. ಸ್ವಲ್ಪ ಅಂದ್ರೆ ಯಾರೆಲ್ಲ ಕಾಯ್ತಿದ್ದಾರೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವ್ರ ಪಾಲಿಗೆ ನಿರಾಶಾದಾಯಕ ಅಂತಲ್ಲ, ಬಟ್ ಪಾರದರ್ಶಕವಾಗಿ ತನಿಖೆ ಆದ್ರೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಬೋನ್ಲಿಂದಲೇ ಬೋನ್ ಒಂದು ಸಿಕ್ಕರೆ ಸಾಕು ನಮಗೆ, ಬೇರೆ ಯಾವುದು ಬೇಕಾಗಿಲ್ಲ. ಬೋನ್ ಒಂದು ಸಿಕ್ಕರೆ ಅದು DNA ಟೆಸ್ಟ್ ಮಾಡಿ ಯಾರ್ದು ಅಂತ ಅನ್ನೋದು ನಾವು ಕಂಡುಹಿಡಿದು FSL ಹೇಳ್ತಾರೆ, ಹೇಳ್ತಾರೆ ಯಾರ್ದಂತ. ಅದು ಹೆಣ್ಣು ಗಂಡ ಅನ್ನೋದು ಅದು ಹೇಳ್ತಾರೆ, ಎಷ್ಟು ವಯಸ್ಸು ಅನ್ನೋದು ಹೇಳ್ತಾರೆ. ಇಷ್ಟಿದ್ರೆ ಸಾಕು ನಮಗೆ, ಬೇರೆ ಏನು ಬೇಕಾಗಿಲ್ಲ. ತನಿಖೆ ಆಂಗಲ್ ಅಲ್ಲಿ ಅಷ್ಟು ಸಾಕು ಅಂತ ಹೇಳಿ. ಬಟ್ ಅದು ಸುನಿಲ್ ಸರ್ ತರದ್ ಲಾಯರ್ ಹತ್ರಕ್ಕೆ ಬಂದು ಅವ್ರ ಅಪೋನೆಂಟ್ ಎದುರಿಗೆ ಬಂದಾಗ ಸಾಕ್ಷ್ಯಗಳ ಡಿಮಾಂಡ್ ಶುರುವಾಗುತ್ತೆ. ಅಲ್ಲಿವರೆಗೂ ಅಂದ್ರೆ ಸರಿಯಾದ ಸಾಕ್ಷ್ಯಗಳನ್ನ ಕಲೆ ಹಾಕಿ ಕೇಸನ್ನ ಪ್ರೂವ್ ಮಾಡೋ ಹಂತಕ್ಕೆ SIT ತನಿಖೆಯನ್ನ ಮಾಡ್ಲಿ ಅಂತ ಹೇಳಿ ನಾವು ಆಶಿಸಬಹುದಷ್ಟೇ. ಇವಾಗ ತಾನೇ ತನಿಖೆ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜನರ ನಿರೀಕ್ಷೆಯಂತೆ ಪಾರದರ್ಶಕವಾಗಿ ತನಿಖೆ ಆಗ್ಲಿ ಅಂತ ಆಗ್ರಹಿಸೋಣ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.